Hello everyone, today we are going to do the lesson Dheera Senani. This lesson is from 5th standard Siri Kannada textbook. ಭಾರತದಲ್ಲಿ ಅನೇಕ ಜನ ಮೇಧಾವಿಗಳು, ವೀರಯೋಧರು, ವಿಜ್ಞಾನಿಗಳು, ಸಾಧಕರು ಜನ್ಮ ತಾಳಿದ್ದಾರೆ. In India, many intelligent people, brave soldiers, scientists and achievers have been born. ಅನೇಕ, many, ಜನ, people, ಮೇಧಾವಿ, ಇಂಟೆಲಿಜೆಂಟ್, ವೀರಯೋಧರು, ಬ್ರೇವ್ ಸೋಲ್ಜರ್ಸ್, ವಿಜ್ಞಾನಿ, ಸೈಂಟಿಸ್ಟ್, ಸಾಧಕರು, ಅಚೀವರ್ಸ್. ಅಂತಹ ಸಾಧಕರ ಸಾಲಿನಲ್ಲಿ ಧೀರ ಸೇನಾನಿ ಮಹಾದಂಡ ನಾಯಕ ಜನರಲ್ ಜಿ ಬೇವೂರರು ಒಬ್ಬರು. ಅಮಾಂಗ್ ಸಚ್ ಅಚೀವರ್ಸ್ is the brave soldier and great commander ಜನರಲ್ ಜಿ ಬೇವೂರ್. ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರ್ ಗ್ರಾಮದವರಾದ ಸರ್ ಗುರುನಾಥ್ ರಾವ್ ಹಾಗೂ ರುಕ್ಮಿಣಿ ಬಾಯಿಯವರ ಪುತ್ರನೇ ಗೋಪಾಲ್ ರಾವ್. ಗೋಪಾಲ್ ರಾವ್ ವಾಸ್ ದ ಸನ್ ಆಫ್ ಸರ್ ಗುರುನಾಥ್ ರಾವ್ ಆ್ಯಂಡ್ ರುಕ್ಮಿಣಿ ಬಾಯಿ who hailed from the village of ಬೇವೂರ್ in ಬಾಗಲಕೋಟ್ ಡಿಸ್ಟ್ರಿಕ್ಟ್, ಕರ್ನಾಟಕ. ಇವರು ದಿನಾಂಕ 11/8/1916 ಜನಿಸಿದರು. He was born on August 11th, 1916. So, Gopal Raw's father's name was Sir Gurunath Rao and mother's name was Rukmini Bai, and he was born on August 11th, 1916. ತಂದೆಯ ಮಾರ್ಗದರ್ಶನ, ತಾಯಿಯ ದೇಶಾಭಿಮಾನಿ ಭಾವನೆಗಳೊಂದಿಗೆ ಗೋಪಾಲ್ ರಾಯರು ಬೆಳೆದರು. Gopal Rao grew up under the guidance of his father and was inspired by his mother's love towards the country or patriotism. ಮಾರ್ಗದರ್ಶನ, ಗೈಡೆನ್ಸ್, ದೇಶಾಭಿಮಾನಿ ಭಾವನೆ, ಪೇಟ್ರಿಯಾಟಿಸಮ್, ಬೆಳೆದರು ಮೀನ್ಸ್ ಹಿ ಗ್ರೂ ಅಪ್. ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜಿನಲ್ಲಿ ಮತ್ತು ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣ ಪಡೆದರು. He received military training at the Royal Indian Military College and the Indian Military Academy. ಶಿಕ್ಷಣ, ಎಜುಕೇಷನ್. ಶಿಸ್ತು, ಶಿಕ್ಷಣ, ಕಠಿಣ ಶ್ರಮಗಳಿಂದ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಗೌರವ ಖಡ್ಗ ಮತ್ತು ಚಿನ್ನದ ಪದಕಗಳನ್ನು ಪಡೆದುಕೊಂಡು ಕೀರ್ತಿಯವರದ್ದು. ಸೊ ಥ್ರೂ ಡಿಸಿಪ್ಲಿನ್, ಎಜುಕೇಷನ್, ಹಾರ್ಡ್ ವರ್ಕ್, he earned the prestigious Gaurava Khadga and a gold medal during his student life. ಶಿಸ್ತು, ಡಿಸಿಪ್ಲಿನ್, ಶಿಕ್ಷಣ, ಎಜುಕೇಷನ್, ಕಠಿಣ ಶ್ರಮ, ಹಾರ್ಡ್ ವರ್ಕ್, ವಿದ್ಯಾರ್ಥಿ, ಸ್ಟೂಡೆಂಟ್, ವಿದ್ಯಾರ್ಥಿ ಜೀವನ, ಸ್ಟೂಡೆಂಟ್ ಲೈಫ್, ಗೌರವ ಖಡ್ಗ, ಸೋರ್ಡ್ ಆಫ್ ಆನರ್, ಚಿನ್ನದ ಪದಕ, ಚಿನ್ನ ಮೀನ್ಸ್ ಗೋಲ್ಡ್, ಪದಕ ಇಸ್ ಮೆಡಲ್, ಚಿನ್ನದ ಪದಕ, ಗೋಲ್ಡ್ ಮೆಡಲ್. 1937ರಲ್ಲಿ ಬೇವೂರರು ಭಾರತೀಯ ಸೇನಾಪಡೆ ಸೇರಿದರು. In 1937, ಬೇವೂರ್ joined the Indian Army. ಜನರಲ್ ಜಿ ಬೇವೂರರೊಳಗಿನ ನಿಜವಾದ ಯೋಧನನ್ನು ದೇಶ ಗುರುತಿಸಿದ್ದು ಬಾಂಗ್ಲಾ ಯುದ್ಧದಲ್ಲಿ. The true soldier within the General G. Bevoor was recognized by the nation during the Bangladesh War. ನಿಜವಾದ, ಟ್ರೂ, ಯೋಧ, ಸೋಲ್ಜರ್, ಗುರುತಿಸು ಇಸ್ ಟು ಐಡೆಂಟಿಫೈ, ಯುದ್ಧ, ವಾರ್. 1971ರಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನಗಳ ನಡುವೆ ಯುದ್ಧ ನಡೆಯಿತು. ಸೊ ಇನ್ 1971 there was a war which was fought between Bangladesh and Pakistan. ಆ ಯುದ್ಧದಲ್ಲಿ ಪಾಕ್ ಸೈನಿಕರು ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದರು. ಬಾಂಗ್ಲಾ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಂಗ್ಲಾದೇಶಕ್ಕೆ ಭಾರತದ ಸೇನೆ ಸಹಕರಿಸಿತು. ಇನ್ ದಿ ಬಾಂಗ್ಲಾದೇಶ್ ವಾರ್, ಇಂಡಿಯನ್ ಆರ್ಮಿ ಸಪೋರ್ಟೆಡ್ ಬಾಂಗ್ಲಾದೇಶ್. ಆಗ ಬೇವೂರರು ಪಶ್ಚಿಮ ಪಾಕಿಸ್ತಾನದ ಕಡೆಗೆ ನುಗ್ಗಿದರು. ಎಟ್ ದಟ್ ಟೈಮ್ ಬೇವೂರ್ ದೇ ಮೂವ್ ಟುವರ್ಡ್ಸ್ ವೆಸ್ಟ್ ಪಾಕಿಸ್ತಾನ್, ಪಶ್ಚಿಮ ಪಾಕಿಸ್ತಾನ, ದಟ್ ಇಸ್ ವೆಸ್ಟ್ ಪಾಕಿಸ್ತಾನ್. ಸೇನಾ ತುಕಡಿಯ ಮುಖ್ಯಸ್ಥರಾಗಿ ರಾಜಸ್ಥಾನ ಮತ್ತು ಕಚ್ದ ದುರ್ಗಮ ಪ್ರದೇಶಗಳಲ್ಲಿ ಸಾವಿರಾರು ಚದರ ಮೈಲು ಪಾಕ್ ನೆಲವನ್ನು ಆಕ್ರಮಿಸಿಕೊಂಡರು. ಸೊ ಹಿ ವಾಸ್ ದ ಹೆಡ್ ಆಫ್ ದಿ ಆರ್ಮಿ. ಸೊ ಆಸ್ ದ ಹೆಡ್ ಆಫ್ ದ ಆರ್ಮಿ they passed through the difficult regions of Rajasthan and
Kutch and acquired thousands of square miles of Pakistan land. ಈ ಸಂದರ್ಭದಲ್ಲಿ ಸೇನಾ ಮಹಾದಂಡ ನಾಯಕರಾಗಿದ್ದ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾಹ ಅವರು ಬೇವೂರರನ್ನು ಅಭಿಮಾನದಿಂದ ಬಿಗಿದಪ್ಪಿ ಪ್ರಶಂಸಿಸಿದರು. ಸೊ ಡ್ಯೂರಿಂಗ್ ದಿಸ್ ಟೈಮ್ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ he praised ಬೇವೂರ್ with pride and admired him. ಬೇವೂರರ ಸಾಹಸ ದೇಶದಲ್ಲಿ ಮನೆ ಮಾತಾಯಿತು. ಬೇವೂರ್ಸ್ bravery became very famous throughout the country. That is, everyone was talking about ಬೇವೂರ್ಸ್ bravery. ಅವರು ತೋರಿದ ಶೌರ್ಯ ಸಾಹಸಕ್ಕೆ ರಾಷ್ಟ್ರಮಟ್ಟದ ಗೌರವವು ದೊರೆಯಿತು. The courage and bravery that he displayed or that he showed earned him national recognition and honor. ಕಾಲೇಜು ವಿದ್ಯಾರ್ಥಿಗಳಿಗೆ NCCಯು ಕಲಿಕೆಯ ಅಂಗವಾದಾಗ ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು. ಕಾಲೇಜು ವಿದ್ಯಾರ್ಥಿಗಳಿಗೆ ಫಾರ್ ದ ಕಾಲೇಜ್ ಸ್ಟೂಡೆಂಟ್ಸ್, ವಿದ್ಯಾರ್ಥಿ ಮೀನ್ಸ್ ಸ್ಟೂಡೆಂಟ್ಸ್. NCCಯು ಕಲಿಕೆಯ ಅಂಗವಾದಾಗ ವೆನ್ NCC ಬಿಕೇಮ್ ಅ ಪಾರ್ಟ್ ಆಫ್ ದಿ ಕಾಲೇಜ್ ಕರಿಕ್ಯುಲಮ್, ಬೇವೂರರು ಅದರ ಪ್ರಥಮ ನಿರ್ದೇಶಕರಾದರು. ಬೇರೂರ್ ಬಿಕೇಮ್ ಇಟ್ಸ್ ಫಸ್ಟ್ ಡೈರೆಕ್ಟರ್. ಪ್ರಥಮ, ಫಸ್ಟ್. ಯುವ ಜನರು ನಾಳೆಯ ದೇಶ ರಕ್ಷಕರಾಗಬೇಕು ಎಂಬುದು ಅವರ ಬಯಕೆಯಾಗಿತ್ತು. ಸೊ ಬಯಕೆ ಮೀನ್ಸ್ ಡಿಸೈರ್ ಆರ್ ವಿಶ್. ಸೊ ವಾಟ್ ವಾಸ್ ಹಿಸ್ ವಿಶ್? ಹಿಸ್ ವಿಶ್ ವಾಸ್ ದ್ಯಾಟ್ ದ ಯೂತ್ ಶುಡ್ ಬಿಕಮ್ ದ ಪ್ರೊಟೆಕ್ಟರ್ಸ್ ಆಫ್ ದ ನೇಷನ್ ಇನ್ ದಿ ಫ್ಯೂಚರ್. ಯುವ ಜನರು, ಯೂತ್, ದೇಶ, ಕಂಟ್ರಿ, ರಕ್ಷಕ, ಪ್ರೊಟೆಕ್ಟರ್. ಅದಕ್ಕಾಗಿ ಫಾರ್ ದ್ಯಾಟ್ ಅವರು ಹಗಲಿರುಳೆನ್ನದೆ ಶ್ರಮಿಸಿದರು. ಸೊ ಹಿ ವರ್ಕ್ಡ್ ವೆರಿ ಹಾರ್ಡ್ ಡೇ ಆ್ಯಂಡ್ ನೈಟ್. ಹಗಲು ಡೇ, ಇರುಳು ನೈಟ್. 1973 ಜನವರಿ 15ರಂದು ಗೋಪಾಲರಾವ್ ಗುರುನಾಥರಾವ್ ಬೇವೂರರು ಭಾರತದ ಭೂಸೇನೆಯ 9ನೆಯ ಮಹಾದಂಡ ನಾಯಕರಾದರು. ಸೊ ಆನ್ January 15th, 1973, Gopalrao Gurunath Rao Bevur became the 9th chief of the army staff. 9ನೆಯ 9th. ಜನರಲ್ GG ಬೇವೂರರ ಕರ್ತವ್ಯ ನಿಷ್ಠೆ, ದಕ್ಷ ಆಡಳಿತ ಕಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು. ಸೊ ಸೀಯಿಂಗ್ ಜನರಲ್ GG ಬೇವೂರ್ಸ್ ಡೆಡಿಕೇಶನ್ ಆ್ಯಂಡ್ efficient leadership, the Indian government honored him with Padma Bhushan Award and Parama Vishishta Seva Medal. ಮುಂದೆ ಡಾರ್ಜಿಲಿಂಗಿನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ GG ಬೇವೂರರ ಹೆಸರಿಡಲಾಯಿತು. ಸೊ ಲೇಟರ್ ದ ವಾರ್ ಮೆಮೋರಿಯಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಟೆಡ್ ಇನ್ ಡಾರ್ಜಿಲಿಂಗ್ ವಾಸ್ ನೇಮ್ಡ್ ಆಫ್ಟರ್ ಜನರಲ್ GG ಬೇವೂರ್. ಯುದ್ಧ ಸ್ಮಾರಕ, ವಾರ್ ಮೆಮೋರಿಯಲ್. ಒಮ್ಮೆ ಬೇವೂರಿನ ಆದರ್ಶ ವಿದ್ಯಾವರ್ಧಕ ಸಂಘಕ್ಕೆ ಜನರಲ್ GG ಬೇವೂರರು ಅತಿಥಿಗಳಾಗಿ ಆಗಮಿಸಿದರು. ಒನ್ಸ್ ಜನರಲ್ GG ಬೇವೂರ್ ವಾಸ್ ಇನ್ವೈಟೆಡ್ ಆಸ್ ಅ ಗೆಸ್ಟ್ ಟು ದಿ ಆದರ್ಶ ವಿದ್ಯಾವರ್ಧಕ ಸಂಘ. ಅತಿಥಿ ಮೀನ್ಸ್ ಗೆಸ್ಟ್. ಜಿಲ್ಲಾಧಿಕಾರಿಯವರು ಅವರ ರಕ್ಷಣೆಯ ಜವಾಬ್ದಾರಿಯನ್ನು ಅತ್ಯುತ್ತಮ ರೀತಿಯಲ್ಲಿ ಮಾಡಿದರು. So the district officer took responsibility for General GG Bevoor's protection and made the arrangements in the best possible manner. ರಕ್ಷಣೆ, ಪ್ರೊಟೆಕ್ಷನ್, ಜವಾಬ್ದಾರಿ, ರೆಸ್ಪಾನ್ಸಿಬಿಲಿಟಿ. ಗ್ರಾಮದ ಬೀದಿಯಲ್ಲಿ ಮೆರವಣಿಗೆ ಮಾಡಲೆಂದು ಅಲಂಕೃತ ಜೀಪ್ ಒಂದನ್ನು ತರಿಸಿದರು. ಸೊ ಅ ಡೆಕೋರೇಟೆಡ್ ಜೀಪ್ ವಾಸ್ ಬ್ರಾಟ್ ಟು ಟೇಕ್ ಬೇವೂರ್ ಥ್ರೂ ದಿ ವಿಲೇಜ್ ಸ್ಟ್ರೀಟ್ಸ್. ಅದರ ಸುತ್ತ ಅರೌಂಡ್ ದ ಜೀಪ್ ಬಂದೂಕಾಧಿಕಾರಿಗಳಾದ ಪೊಲೀಸರನ್ನು ಕಾವಲಿರಿಸಿದ್ದರು. ದೇ ವರ್ ಆರ್ಮ್ಡ್ ಪೊಲೀಸ್ ಆಫೀಸರ್ಸ್ ಅರೌಂಡ್ ದ ಜೀಪ್ ಫಾರ್ ಹಿಸ್ ಸೆಕ್ಯೂರಿಟಿ ಆರ್ ಫಾರ್ ಹಿಸ್ ಪ್ರೊಟೆಕ್ಷನ್. ಅದನ್ನು ಕಂಡ ಜನರಲ್ GG ಬೇವೂರರು, ಸೀಯಿಂಗ್ ದಿಸ್ ಜನರಲ್ GG ಬೇವೂರ್ ಸೆಡ್, ನಾನೊಬ್ಬ ಸೈನಿಕ, ಐ ಆಮ್ ಅ ಸೋಲ್ಜರ್, ನನಗೇಕೆ ರಕ್ಷಣೆ, ವೈ ಡು ಐ ನೀಡ್ ಪ್ರೊಟೆಕ್ಷನ್, ಇದು ನನ್ನ ಊರು, ದಿಸ್ ಇಸ್ ಮೈ ವಿಲೇಜ್, ಇವರೆಲ್ಲ ನನ್ನ ಜನ, ಆ್ಯಂಡ್ ದೀಸ್ ಆರ್ ಆಲ್ ಮೈ ಪೀಪಲ್ ಎಂದರು. ಸೈನಿಕ, ಸೋಲ್ಜರ್, ರಕ್ಷಣೆ, ಪ್ರೊಟೆಕ್ಷನ್, ಊರು, ವಿಲೇಜ್, ಜನ, ಪೀಪಲ್. ಜೀಪಿನಲ್ಲಿ ಕುಳಿತುಕೊಳ್ಳದೆ ತಮ್ಮ ಹೆಂಡತಿ ರಾಧಿಕಾಬಾಯಿಯವರೊಡನೆ ರೈತನ ಗಾಡಿಯೊಂದರಲ್ಲಿ ಹತ್ತಿ ಕುಳಿತರು. He did not sit on the jeep. Instead what he did, he got into a farmer's cart with his wife Radhika Bai
and he sat there. ರೈತನ ಗಾಡಿ, ಫಾರ್ಮರ್ಸ್ ಕಾರ್ಟ್. ಅನಂತರ ತಮ್ಮ ಊರಿನ ಜನರನ್ನು ಮಾತನಾಡಿಸುತ್ತಾ ಗ್ರಾಮದ ಓಣಿಗಳಲ್ಲಿ ನಡೆದುಕೊಂಡು ಹೋದರು. ಲೇಟರ್ he walked through the village lanes, ಗ್ರಾಮದ ಓಣಿ, talking to the people of his village. ಇದು ಅವರ ಸಜ್ಜನಿಕೆಯನ್ನು ತಿಳಿಸಿಕೊಡುತ್ತದೆ. This shows his kindness. ಮಾತಿಗಿಂತ ಕೃತಿ ಲೇಸು ಎಂಬ ತತ್ವ ಜನರಲ್ ಬೇವೂರ್ ಅವರದ್ದು. ಮಾತಿಗಿಂತ ಕೃತಿ ಲೇಸು means action speaks louder than words. This principle was followed by ಜನರಲ್ ಬೇವೂರ್. ತತ್ವ, ಪ್ರಿನ್ಸಿಪಲ್. ನಿವೃತ್ತಿಯ ಅನಂತರವೂ ಬೇವೂರರ ಸೇವೆಯು ಭಾರತ ಸರ್ಕಾರಕ್ಕೆ ಅವಶ್ಯವಾಯಿತು. Even after retirement, ನಿವೃತ್ತಿ, ರಿಟೈರ್ಮೆಂಟ್, ಬೇವೂರ್ಸ್ ಸರ್ವಿಸ್ ವಾಸ್ ಎಸೆನ್ಷಿಯಲ್ ಟು ದಿ ಇಂಡಿಯನ್ ಗೌರ್ಮೆಂಟ್. ಭಾರತ ಸರ್ಕಾರ, ಇಂಡಿಯನ್ ಗೌರ್ಮೆಂಟ್. ಅವರ ಆಡಳಿತ ವೈಖರಿಯನ್ನು ಗುರುತಿಸಿ ಭಾರತ ಸರ್ಕಾರವು ಡೆನ್ಮಾರ್ಕಿನ ರಾಯಭಾರಿಯನ್ನಾಗಿ 2 ವರ್ಷದ ಅವಧಿಗೆ ನೇಮಿಸಿತು. Recognizing his administrative skills, the Indian government appointed Beoor as the ambassador to Denmark for a 2-year term. ರಾಯಭಾರಿ, ambassador. ಬೇವೂರಿನ ವರಪುತ್ರ ಭಾರತದ 9ನೆಯ ಮಹಾದಂಡ ನಾಯಕರಾಗಿ ಸೇವೆ ಸಲ್ಲಿಸಿದ ಸಹೃದಯಿಯಾದ ಜಿ ಬೇವೂರರು 1989 ಅಕ್ಟೋಬರ್ 24ರಂದು ಇಹಲೋಕ ತ್ಯಜಿಸಿದರು. General G.G. Beoor, who served as the 9th Chief of the Indian Army, passed away on October 24th, 1989. ಅವರ ಸಾಹಸದ ಗಾಥೆಗಳು ಭಾರತದ ಮಹಾದಂಡ ನಾಯಕರ ಚರಿತ್ರೆಯಲ್ಲಿ ಅಮರವಾಗಿ ಉಳಿದಿವೆ. The brave stories of General G.G. Beoor will always remain in India's history forever. And that brings us to the end of this video. I hope you enjoyed my explanation and found it helpful. Thanks for watching and I'll see you in the next video. Happy learning. ಧನ್ಯವಾದಗಳು.